ನಮಸ್ಕಾರ ಕರ್ನಾಟಕ. ಇವತ್ತಿನ ದಿವಸ ನಾನು ನಮ್ಮ ಸಿಟಿಯಲ್ಲಿ ಯಾವ ಥರ ಇದ್ವಿ, ಮತ್ತು ಯಾವ ಯಾವ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ತಿದ್ವಿ, ಹೇಗೆ ನಮ್ಮ ರೂಟೀನ್ ಇತ್ತು ಅಂತ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಬೆಳಿಗ್ಗೆ ಸುಮಾರು 6 ಗಂಟೆಗೆ ಏಳಬೇಕಿಲ್ಲೇ, ಅಂದರೆ ಕಂಪಲ್ಸರಿಯಾಗಿ ಏಳಬೇಕು. ಎದ್ದ ತಕ್ಷಣ ನಿಮಗೆ ಒಂದು 10 ನಿಮಿಷ ಫ್ರೆಶ್ ಆಗಿದ್ದು, ಆಮೇಲೆ ನಿಮಗೆಲ್ಲ ಯೋಗ ಮತ್ತು ಎಕ್ಸಸೈಸಸ್ಸು ಮತ್ತು ಧ್ಯಾನ ಮಾಡೋರು ಮಾಡ್ಬೋದು. ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಮಾಡಿಕೊಡ್ತಾರೆ. ಅಂದರೆ ಇಲ್ಲೊಬ್ಬರು ವಾರ್ಡನ್ ಅಂತಿದ್ದಾರೆ ಹಾಸ್ಟೆಲಲ್ಲಿ. ಅವ್ರು ನಿಮಗೆ ಡೈಲಿ ಯಾವಾಗಲೂ ಅವರೇ ಜವಾಬ್ದಾರಿ ತೊಗೊಂಡು ಎಬ್ಬಿಸ್ಕೊಂಡು ಪಾಪ ಎಲ್ರಿಗೂ ಏನಾದರೂ ತೊಂದರೆ ಇದ್ದರೆ ಎಲ್ಲ ಕೇಳ್ಕೊಂಡು ಅವರೇ ಹೇಳ್ಕೊಡೋರು ಇವರೇ ವಿನೋದ್ ಸರ್. ಇವರೆಲ್ಲ ಯೋಗ ಟೀಚರು ಮತ್ತು ಟ್ರೈನರ್ ಎಲ್ಲ ಮುಗಿಸಿದ್ದಾರೆ. ಇದನ್ನ ನಮ್ಗೆ ಹೇಳ್ಕೊಡ್ತಾರೆ ಪ್ರತಿನಿತ್ಯ. ಆಮೇಲೆ ನಾವು ಇದನ್ನೆಲ್ಲ ಮುಗಿಸಿದ್ಮೇಲೆ ಒಂದು 10 ನಿಮಿಷ ಶ್ರಮದಾನ ಅಂದರೆ ಎಲ್ಲ ನಮ್ಮ ಕ್ಯಾಂಪಸ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು, ಆಮೇಲೆ ಸ್ನಾನ ಗೀನ ಮುಗಿಸ್ಕೊಂಡು ಟಿಫಿನ್ ಎಲ್ಲ ಮಾಡಿಕೊಂಡು ಈ ಥರ ನಾವು ನೆಕ್ಸ್ಟ್ ಕ್ಲಾಸಿಗೆ ರೆಡಿಯಾಗಿ ನಿಂತಿದ್ವಿ. ಇದು ನಾನು ಮತ್ತು ಶ್ರೀಧರ್ ಮತ್ತು ದೇವದಾಸ್ ಅಂದರೆ ನನ್ನ ಫ್ರೆಂಡ್ ಹೆಸರು ದೇವದಾಸ್, ಪವನ್. ಇವೆಲ್ಲ ನಾವು ನೆಕ್ಸ್ಟ್ ಕ್ಲಾಸಿಗೆ ಪ್ರಿಪೇರ್ ಆಗಿ ಈ ಕ್ಲಾಸ್ ರೂಮ್ಗೆ ಹೊಂಟಿದ್ವಿ. ಬಯೋಮೆಟ್ರಿಕ್ ಇತ್ತು. ಬಯೋಮೆಟ್ರಿಕ್ ಆಗೋದ್ಮೇಲೆ ಎಲ್ಲ ಕ್ಲಾಸೆಲ್ಲ ಲಾಗಿನ್ ಅಂದರೆ ಕ್ಲಾಸಿಗೆ ಸರ್ ಬರೋದು ಒಂದು 5 ನಿಮಿಷ ಲೇಟ್ ಇತ್ತು. ಆಮೇಲೆ ಏನೇನಾಯಿತು ಅವತ್ತಿನ ದಿವಸ ಎಕ್ಸಸೈಸ್ ಹೇಗಿತ್ತು ಹಂಗೆ ಹೇಗೆ ಅಂತ ಸುಮ್ಮನೆ ಹರಟೆ ಹೊಡ್ಕೊಂಡು ಕೂತಿದ್ವಿ. ನಮ್ಮ ಪವನಿಗೆ ನಾಷ್ಟ ಸಾತಿದ್ದಿಲ್ಲ. ಅವನು ಇರಲಿ ಅಂತ ನಾವು ಸ್ವಲ್ಪ ಫನ್ನಾಗಿ ಆರಾಮಾಗಿ ಮಜಾ ಮಾಡ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಈ ಸರ್ ಬಂದರು, ನಮ್ಮ ವೀರೇಶ್ ಸರ್. ಅವರು ಆ್ಯಕ್ಚುಲಿ ಇಲ್ಲೇ RCT ಒಳಗೆ ಕೆಲಸ ಮಾಡ್ತಾರೆ. ಅವರು ಹೇಳೋ ಸಬ್ಜೆಕ್ಟ್ ಅನ್ನೋಕ್ಕಿಂತ ಅವರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರಿನರ್ಶಿಪ್ EPD ಅಂತಂದು ಇದ್ರ ಬಗ್ಗೆ ಅವರು ನಮಗೆ ಯಾವಾಗಲೂ ಇಲ್ಲಿ ಟೀಚ್ ಮಾಡ್ತಾ ಇರೋದು. ಇವ್ರು ಯಾವಾಗಲೂ ಇವ್ರು ಮಾತಾಡೋ ಶೈಲಿ, ಆಮೇಲೆ ಇವರು ಹೇಳುವಂಥ ಒಂದು ಸನ್ನಿವೇಶ ಎಲ್ಲ ನಮಗೆ ಕಣ್ಮುಂದೆ ಬರೋ ಥರನೇ ನಮಗೆ ಅರ್ಥ ಮಾಡೋಂಗೆ ಹೇಳ್ಕೊಡ್ತಾರೆ ಇವ್ರು ಟಾಪಿಕ್ನೆಲ್ಲ. ಇವ್ರದ್ದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆದ್ದರಿಂದ ಇವರೆಲ್ಲ ಅಷ್ಟೆಲ್ಲ ನಿಭಾಯಿಸ್ಕೊಂಡು ನೆಕ್ಸ್ಟ್ ನಮಗೆ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಯಾವ ಟ್ರೈನಿಂಗ್ ಬಂದಿದ್ವಿ ಆ ಎಕ್ಸ್ಪರ್ಟೀಸ್ನ ಅಂದರೆ ನಾವು ಇವಾಗ ಎನಿಮಲ್ ಹಸ್ಬೆಂಡ್ರಿ ಬಗ್ಗೆ ಬಂದಿದ್ವಿ. ಇವರು ಸರು ಅವರೆಲ್ಲ ಬಂದು ಮೇದ್ಮೇಲೆ ಅವ್ರು ಏನೇನು ಹೇಳ್ಕೊಟ್ರು ಅನ್ನೋದು ಒಬ್ಬೊಬ್ಬರನ್ನ ಕಳಿಸಿ ಕೇಳ್ತಿರ್ತಾರೆ. ನಾನು ಹೋಗಿ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದೆ ಫೀಲ್ಡ್ ವಿಸಿಟ್ ಅಂತ. ಫೀಲ್ಡ್ ವಿಸಿಟಲ್ಲಿ ನಾವು ಇದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಪಡೆದಂಥ ಒಬ್ಬರು ಹೆಣ್ಮಗಳಿರುತ್ತೆ. ಅವರು ಇಲ್ಲಿ ತಾರಟಗೇರ ಅಂತಂದು ಇಲ್ಲಿ ಹಳ್ಯಾಳಿಂದ ಒಂದು 15 ಕಿಲೋಮೀಟ್ರು. ಆ ಊರಲ್ಲಿ ಅವರೇನೋ ಇವಾಗ ಎನಿಮಲ್ ಹಸ್ಬೆಂಡ್ರಿ ಸ್ಟಾರ್ಟ್ ಮಾಡಿದ್ರಂತೆ. ಇವಾಗ ಅವರು ಶೀಪ್ ಫಾರ್ಮಿಂಗ್ ಮಾಡ್ತಿದ್ರು. ಹಂಗಾಗಿ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡೋದಂತೂ ನಮಗೆ ಆ್ಯಕ್ಟಿವಿಟಿ ಇತ್ತಲ್ಲ. ಹಂಗಾಗಿ ನಾವೆಲ್ಲ ನಮ್ಮ ಬ್ಯಾಚ್ ಇದು 867 ಬ್ಯಾಚು. ಇವರು ವೀರೇಶು, ಇವರು ಮತ್ತು ಸುದೀಪು ವೈಫು ಇದ್ದಾರೆ, ಬೆಳಗಾವಿ ವೈಫು ಇದ್ದಾರೆ, ಇವರು ದೇವದಾಸ್ ಅಂತ, ಇವರು ವಿನಾಯಕ್ ಅಂತ. ಆಮೇಲೆ ನಮ್ಮ ಇಲ್ಲೆಲ್ಲ ಪರಿಚಯ ಎಲ್ಲ ತಗೊಂಡಿದ್ದೆ. ನಾನು ಹಂಗೆ ಈ ಥರ ಬಂದು ಮಾಡ್ಕೊಂಡು ನಾವು ನಮ್ಮ ಬಿಸ್ನೆಸ್ ಎಲ್ಲ ಒಂಥರ ಇದು ಒಂಥರ ಮಜಾ. ಆಮೇಲೆ ನಾನು ಪಾರ್ಕು ವಿಸಿಟ್ ಮಾಡೋಣ ಅಂತ ವೀಡಿಯೋ ಮಾಡ್ತಿದ್ದೆ. ಬಟ್ ಅಲ್ಲೆಲ್ಲ ಕತ್ಲೆ ಇತ್ತಲ್ಲ. ಸೊ ಹಾಗಾಗಿ ನನಗೆ ಬ್ಲಾಗ್ ಬೇಡ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡಿಕೊಂಡು ಅಲ್ಲಿ ಅವರು ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆನೂ ಅವರು ಅಲ್ಲಿ ಮಾಡಿದ್ರು. ಅಲ್ಲಿ ಯಾವ ಥರ ಗೌರ್ಮೆಂಟಿಂದ ಸ್ಕೀಮ್ಸೆಲ್ಲ ಇದು ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಯಾವ ಥರ ಹಾಕಿದ್ದಾರೆ ಅಂತ ನೋಡಿದ್ವಿ. ಆಮೇಲೆ ಅವರು ಎಲ್ಲ ಈ ಬ್ಯಾಚ್ ಎಲ್ಲ ಈಗೆಲ್ಲ ಸೇಲ್ ಮಾಡಿದ್ದಾರೆ ಕೋಳಿ ಮತ್ತು ಕೋಳಿ. ಸೊ ಹಾಗಾಗಿ ಅಲ್ಲಿ ಇಟ್ಟಿದ್ದು ಇಷ್ಟೇ ಕೋಳಿ ಮತ್ತು ಕೆಳಗೆ ಒಂದಿಷ್ಟು ಜವಾರಿ ಕೋಳಿ ಇತ್ತು. ಆಮೇಲೆ ಯಾವ ಥರ ಮೇವುಗಳನ್ನ ತಗೋಬೇಕು ಆ ಥರ ಎಲ್ಲ ನಮಗೆ ತಿಳಿಸ್ಕೊಟ್ರು. ಆಮೇಲೆ ಅಲ್ಲಿ ಅವರು ಆ್ಯಕ್ಚುಲಿ ಓನರ್ ಇಲ್ಲ ಅಂತಾರಲ್ಲ, ಅಲ್ಲೇ ಅವ್ರ ಮಾವನಲ್ಲ ಅಂತ ಅವ್ರ ಮಾವ ಅತ್ತೆಯವರು ಅವರೆಲ್ಲ ತಿಳಿಸ್ತಾಯಿದ್ರು ಯಾವ ರೀತಿ ಮಾರ್ಕೆಟಿಂಗ್ ನಾವು ಮಾಡ್ತೀವಿ, ಆಮೇಲೆ ಯಾವ ರೀತಿ ನಾವು ಸಂತೆಗೆ ಹೋಗಿ ಅವನ್ನೆಲ್ಲ ಕುರಿ ಅಥವಾ ಕೋಳಿನ ತಂದಿರ್ತೀವಿ ಅಂತಂದು ಎಲ್ಲ ವಿವರಿಸಿದ್ರು. ಇದು ನಮ್ಮ ಫೀಲ್ಡ್ ವಿಸಿಟ್ ಮಾಡೋಂಥ ಬ್ಯಾಚ್ 867 ಬ್ಯಾಚ್. ಫೀಲ್ಡ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಫುಲ್ ಡೇ ಎಲ್ಲ ಸುಸ್ತಾಗಿ ಎಲ್ಲ ಮತ್ತೆ ಬಂದು ರೂಮಲ್ಲಿ ಎಲ್ಲ ಹಾಸ್ಟೆಲಿಗೆ ಬಂದು ಊಟ ಮುಗಿಸ್ಕೊಂಡು ಆರಾಮ್ ಎಲ್ಲರೂ ತಮ್ಮ ಪಾಡಿಗೆ ತಾವು ಮಲ್ಕೊಂಡಿದ್ರು. ಮತ್ತು ನಾಳೆ ಬೆಳಗ್ಗೆ 6 ಗಂಟೆಗೆ ಏಳಬೇಕಲ್ಲ, ಯೋಗ ಮತ್ತು ಎಕ್ಸಸೈಸ್ ಎಲ್ಲ ಮಾಡಬೇಕಲ್ಲ. ಅಂದರೆ ಏನು ಗುಡ್ ಹ್ಯಾಬಿಟ್ಟೇ, ಬಟ್ ರೂಢಿ ಇಲ್ಲಲ್ಲ ಎಲ್ರಿಗೂ. ಸೊ ಹಾಗಾಗಿ ಎಲ್ಲರೂ ಸುಮ್ಮನೆ ಮಲ್ಕೊಂಡಿದ್ರು. ನಾನು ನನ್ನ ಈ ಡೇ ಇನ್ RCT ಕಂಪ್ಲೀಟ್ ಮಾಡಿದೆ.